ಗಾಯಕರಾಗಿರೋ ಸೋನು ನಿಗಮ್ ಅವರನ್ನು ಬ್ಯಾನ್ ಮಾಡಿದ ವಿಚಾರವಾಗಿ ನಮ್ಮ ಕನ್ನಡ ಚಿತ್ರತಂಡಗಳಿಗೆ ಒಂದು ಗೊಂದಲ ಇತ್ತು. ಅಂದರೆ ಅವರು ಹಾಡಿರೋ ಹಾಡುಗಳನ್ನು ನಮ್ಮ ಚಿತ್ರದಲ್ಲಿ ಬಳಸೋದಾ ಬೇಡವಾ ಅಂತ ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆ ಗೊಂದಲಕ್ಕೆ ತೆರೆ ಎಳೆದಿದೆ. ಒಂದು ತಾತ್ಕಾಲಿಕ ಬ್ಯಾನನ್ನು ಲಿಫ್ಟ್ ಮಾಡೋದ್ರ ಮುಖಾಂತರ ಯಾವ ಚಿತ್ರತಂಡಗಳು ಸಾಂಗನ್ನು ಇಟ್ಕೊಂಡಿತ್ತೋ ಅದು ಮುಂದೆ ಯೂಸ್ ಮಾಡ್ಬೋದು ಅನ್ನುವಂಥ ಕ್ಲಾರಿಟಿಯನ್ನು ಕೊಟ್ಟಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಚಿತ್ರದ ನಾಯಕರಾಗಿರೋ ಪ್ರವೀರ್ ಶೆಟ್ಟಿ ಅವರು ಇದ್ದಾರೆ. ನಿದ್ರಾದೇವಿಯಲ್ಲೂ ಕೂಡ ಸೋನು ನಿಗಮ್ ಅವರು ಹಾಡಿರೋ ಅಂಥದ್ದು. ಸರಿ, ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಬಂದ್ರಿ. ಅಂದರೆ ಒಂದಷ್ಟು ಚಿತ್ರತಂಡಗಳು ಬ್ಯಾನ್ ಹಾಕಿದ ಮೇಲೂ ಕೂಡ ಯೂಸ್ ಮಾಡಬೇಕಾ ಬೇಡವಾ ಅನ್ನುವಂಥ ಒಂದು ಚರ್ಚೆ ಕೂಡ ಇತ್ತು. ಈಗ ಬ್ಯಾನ್ ಲಿಫ್ಟ್ ಆಗಿದೆ, ಅದ್ರ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ? ಮೊದಲನೇದಾಗಿ ನಮ್ಮ ಸಿನಿಮಾ ಸೆಪ್ಟೆಂಬರ್ 12ನೇ ತಾರೀಕು ರಿಲೀಸ್ ಆಗ್ತಾ ಇರೋದ್ರಿಂದ ನಮಗೊಂದು ಕ್ಲಾರಿಟಿ ಬೇಕಿತ್ತು. ಇವಾಗ ಸೋನು ನಿಗಮ್ ಅವ್ರು ಎಲ್ಲರೂ ಹೇಳ್ತಿದ್ರಲ್ಲ, ನಮಗೆ ಸಾಂಗ್ ರಿಲೀಸ್ ಮಾಡಿದಾಗಲೂ ಪ್ರೆಸ್ ಅವರಾಗಿರಲಿ ಮೀಡಿಯಾವರಾಗಿರಲಿ ನಮ್ಗೆ ಈ ಪ್ರಶ್ನೆ ಕೇಳ್ತಾಯಿದ್ರು. ಸೊ ನಮ್ಮ ಪ್ರೊಡ್ಯೂಸರ್ ಅವ್ರನ್ನ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದರು. ಸೊ ಎಲ್ಲ ಪ್ರೊಡ್ಯೂಸರ್ಗೂ ಇದೊಂದು ಗೊಂದಲ ಇತ್ತು. ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಅವರಾಗಿರಲಿ ಇಲ್ಲ ಪ್ರೊಡ್ಯೂಸರ್ ಅವರಾಗಿರಲಿ, ಈ ಗೊಂದಲ ಇರೋದ್ರಿಂದ ನಮ್ಮ ಪ್ರೊಡ್ಯೂಸರ್ ಅದನ್ನ ರೆಪ್ರೆಸೆಂಟ್ ಮಾಡಿಬಿಟ್ಟು ಫಿಲ್ಮ್ ಚೇಂಬರ್ ಅವ್ರಿಗೆ ಕೇಳೋಣ ಅಂತ ಬಂದರು. ನಾವೆಲ್ಲ ಅದ್ರ ಸಾಥ್ ಕೊಟ್ಟು ಬಂದ್ವಿ. ಸೊ ನಮ್ಮ ಫಿಲ್ಮ್ ಚೇಂಬರ್ ಅವರು ಒಳ್ಳೆ ಇದು ಕ್ಲಾರಿಟಿ ಕೊಟ್ಟಿದ್ದಾರೆ ನಮಗೆ, ಯೂಸ್ ಮಾಡ್ಕೋಬೋದು ಅಂತ, ಬ್ಯಾನ್ ಲಿಫ್ಟ್ ಮಾಡಿದ್ದೀವಿ ಅಂತ. ಸೊ ಒಂದು ಒಳ್ಳೆ ಸುದ್ದಿ ಸರ್. ನಿಮ್ಮ ತಂದೆ ಪ್ರವೀಣ್ ಶೆಟ್ಟರು ತುಂಬ ದಶಕಗಳಿಂದ ಕನ್ನಡ ಪರ ಹೋರಾಟಗಳಲ್ಲಿ ಭಾಗಿಯಾದವರು. ಅದಕ್ಕೆ ಈ ಪ್ರಶ್ನೆ ಕೇಳ್ತೀನಿ. ನಾಳೆ ಯಾರೋ ಒಬ್ಬ ಸೆಲೆಬ್ರಿಟಿನೋ ಪಬ್ಲಿಕ್ ಫಿಗರೋ ಬಂದು ಕನ್ನಡದ ಬಗ್ಗೆ, ನೆಲ ಜಲ ಭಾಷೆಯ ಬಗ್ಗೆ ಕೀಳಾಗಿ ಮಾತಾಡಿ ಅದಾದ ಮೇಲೆ ಏನೋ ಒಂದು ಕಾಟಾಚಾರದ ಕ್ಷಮೆ ಕೇಳಿದಾಗ ಅದನ್ನು ಹೇಗೆ ಪರಿಗಣನೆಗೆ ತೆಗೆದುಕೊಳ್ಬೇಕು ಅನಿಸುತ್ತೆ ಫಿಲಮ್ ಚೇಂಬರು? ಇಲ್ಲ, ಡೆಫಿನೆಟ್ಲಿ ಕನ್ನಡ ಮೊದಲನೇ ಪ್ರಾಮುಖ್ಯತೆ ಸರ್. ಯಾವತ್ತು ಕನ್ನಡ ಪರ ನಾವು ಯಾವತ್ತೂ ನಿಂತಿದ್ವಿ. ಈ ಸಾಂಗ್ ಬಂದಾಗ ನಾವು ಇದಕ್ಕಿಂತ ಮುಂಚೆನೇ, ನಾವು ಆ ಇನ್ಸಿಡೆಂಟ್ ಆಗೋಕ್ಕಿಂತ ಮುಂಚೆನೇ ನಾವು ಈ ಸಾಂಗ್ ರೆಡಿಯಾಗಿತ್ತು. ಎಷ್ಟೊಂದು ಜನ ಪ್ರೊಡ್ಯೂಸರು ಈ ಥರ ಸಾಂಗ್ಗಳು ಮಾಡಿದ್ದಾರೆ ಸೋನು ನಿಗಮ್ ಸರ್ ಜೊತೆಗೆ. ಸೊ ಈ ಕ್ಲಾರಿಟಿಗೋಸ್ಕರ ನಾವು ಫಿಲ್ಮ್ ಚೇಂಬರ್ಗೆ ಬಂದಿದ್ದು ಮೇನ್ಲಿ. ಸೊ ಕನ್ನಡ ಪರ ಯಾರೇ ಮಾತಾಡಿದ್ರು ನಾವು ಅದ್ರ ವಿರುದ್ಧನೇ ನಿಂತಿರ್ತೀವಿ. ಸೊ ಎಸ್ ಸರ್. ಇನ್ನು ಕೊನೆಯದಾಗಿ ನಿದ್ರಾದೇವಿ ಸಿನಿಮಾ 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಅಂತಲೇ ಪ್ರಚಾರ ಶುರು ಮಾಡ್ಕೊಂಡಿದ್ದೀರಾ. ಬೇರೆ ಬೇರೆ ಪ್ಲ್ಯಾನಿಂಗ್ಸ್ಗಳು ಎಲ್ಲ ನೋಡ್ತಾ ಇದ್ದೀವಿ. ಅಂದರೆ ಸಿನಿಮಾವನ್ನು ರೀಚ್ ಮಾಡಿಸೋದಕ್ಕೆ ಹೊಸ ತಂಡಗಳು ಎಷ್ಟು ಒದ್ದಾಡ್ತವೆ ಅಂತ. ಸದ್ಯದ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಿಮಗೆ ಕಂಟೆಂಟ್ ರೀಚ್ ಮಾಡಿಸೋವಂಥ ಒಂದು ಹೋರಾಟ. ನಿಮ್ಮ ಓವರ್ ಆಲ್ ಒಪಿನಿಯನ್ ಇದ್ರ ಬಗ್ಗೆ? ಸರ್, ಈ ಆಸ್ಪೆಕ್ಟಲ್ಲಿ ನಾವು ಆ್ಯಕ್ಚುಲಿ ತುಂಬ ಲಕ್ಕಿ ಸರ್. ಅಂದರೆ ಇವಾಗ ಸೂ ಫ್ರಮ್ ಸೋ ಬಂದಿರೋದ್ರಾಗಲಿ ಎಲ್ಲ ಥಿಯೇಟ್ರಿಗೆಲ್ಲ ಜನ ಬರ್ತಾ ಇದ್ದಾರೆ. ಅಂದರೆ ಒಳ್ಳೆ ಕಂಟೆಂಟ್ಗೆ ಯಾವತ್ತೂ ಕನ್ನಡ ಜನತೆ ಕೈ ಬಿಟ್ಟಿಲ್ಲ. ಸೊ ನಾವು ಮತ್ತು ನಮ್ಮ ಎಲ್ಲ ಸ್ಟಾರ್ ನಟರು ನಮಗೆ ಹಂತವಾಗ್ಲೂ ನಮ್ಗೆ ಸಪೋರ್ಟ್ ಮಾಡ್ಕೊಂಬಂದಿದ್ದಾರೆ. ನಮ್ಮ ಸ್ಟಾರ್ಟಿಂಗ್ ಕ್ಲ್ಯಾಪ್ ಮಾಡಿದ್ದಾಗಲಿ, ಇವಾಗ ರೀಸೆಂಟಾಗಿ ನಮ್ಮ ರೊಮ್ಯಾಂಟಿಕ್ ಸಾಂಗ್ ಲಾಂಚ್ ಮಾಡಿರೋದಾಗಲಿ, ಟ್ರೈಲರು ಇವತ್ತು ಲಾಂಚ್ ಆಗಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ನಾವು ಮುಂದಿನ ದಿನಗಳಲ್ಲಿ ಒಂದು ಪ್ರೀ ರಿಲೀಸ್ ಇವೆಂಟು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಸರ್. ಓಕೆ ಪ್ರವೀರ್, ಆಲ್ ದ ಬೆಸ್ಟ್. ಮೇಕಿಂಗು ತುಂಬ ಪ್ರಾಮಿಸಿಂಗ್ ಆಗಿದೆ. ಒಳ್ಳೆಯದಾಗಲಿ ನಿಮಗೆ, ನಿಮ್ಮ ಚಿತ್ರತಂಡಕ್ಕೆ. ಥ್ಯಾಂಕ್ ಯು. ಇವಿಷ್ಟು ಚಿತ್ರದ ನಾಯಕರಾಗಿರೋ ಪ್ರವೀರ್ ಶೆಟ್ಟಿಯವರ ಮಾತು. ನಾವು ಸಿನಿಮಾದಲ್ಲಿ ಸಾಂಗನ್ನು ಇಟ್ಕೊಂಡು ಮುಂದುವರಿತೀವಿ. ಇದಕ್ಕೆ ಈಗ ಬ್ಯಾನ್ ಲಿಫ್ಟ್ ಆಗಿರೋದಕ್ಕೆ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ಗಳು ಇಲ್ಲ. ಆದರೆ ಕನ್ನಡ ಭಾಷೆಯ ವಿಚಾರವಾಗಿ ಬಂದಾಗ ನಾವು ಅದರ ವಿರುದ್ಧವೇ ಫೈಟ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಕನ್ನಡದ ವಿರುದ್ಧವಾಗಿ ಮಾತನಾಡೋರಿಗೆ ನಾವು ಸಪೋರ್ಟ್ ಮಾಡೋದಿಲ್ಲ ಅನ್ನುವಂಥ ಕನ್ನಡ ಪ್ರೇಮವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.